ಮತ್ತು ರಕ್ಷಣೆ ಇಲ್ಲ. ಗ್ಯಾಂಗ್ವಾರ್ ಅಂದಿದ್ದಕ್ಕೆ ನಾನು ನಿಮಗೆ ಮಧ್ಯ ಪ್ರವೇಶ ಮಾಡ್ತೀನಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಇವಾಗ ಸುಹಾಸ್ ಅವರ ಕೊಲೆನೇ ತಗೊಳ್ಳಿ, ಈ ಒಂದು ಹತ್ಯೆಗೆ ಗ್ಯಾಂಗ್ವಾರ್ ಅಂತ ಹೇಳ್ತಾ ಇದ್ದಾರೆ. ಧರ್ಮದ ಮಧ್ಯೆ ಬಣ್ಣವನ್ನು ಕಟ್ಟುವಂತಹ ಕೆಲಸಗಳಾಗ್ತಾ ಇದೆ. ಧರ್ಮದ ಮಧ್ಯೆ ಬಣ್ಣವನ್ನು ಕಟ್ಟೋದು ಎಷ್ಟು ಸರಿ, ಬಣ್ಣ ಬಳಿಯೋದು ಎಷ್ಟು ಸರಿ ಅಂತ. ಅಲ್ಲ, ಅವ್ರಿಗೆ ಹೇಳೋದು ಸರಿ ಇದೆ, ಬಟ್ ವಾಸ್ತವ ಅದಲ್ಲ ಅಂತ ನಾನು ಕೇಳೋದು. ಸುಹಾಸನನ್ನು ಕೊಂದದ್ದು ಯಾಕೆ? ನನಗೆ ರೀಸನ್ ಬೇಕು. ಪ್ರವೀಣ್ ನೆಟ್ಟಾರನನ್ನು ಕೊಂದಿದ್ಯಾಕೆ? ನನಗೆ ರೀಸನ್ ಬೇಕು. ನೀವು ಈ ಎರಡೂ ಕೊಲೆಗಳಿಗೂ ವಾಸ್ತವ ಸತ್ಯವನ್ನು ಹೇಳಿದೆ ನೀವು ಬಣ್ಣ ಹಚ್ಚಬೇಡಿ ಅಂದರೆ, ಈಗ ಯಾಕೆ ಹೊಡಿದ್ರಿ? ಆಯಿತು, ಸುಹಾಸನೆ ಯಾಕೆ ಕೊಡಿದ್ರಪ್ಪ? ಏನಾದರೂ ಬಿಸ್ನೆಸ್ ಪ್ರಾಬ್ಲಮ್ ಇತ್ತಾ ನಿಮ್ಗವ್ರಿಗೂ? ವ್ಯವಹಾರದಲ್ಲಿ ತೊಂದರೆ ಇತ್ತಾ? ನಿಮ್ಗೇನಾದ್ರು ಹಣ ಕೊಡಬೇಕಿತ್ತಾ? ಅಥವಾ ನಿಮ್ಮ ಮನೆ ಕುಟುಂಬಕ್ಕೆ ಏನಾದ್ರು ತೊಂದರೆ ಕೊಟ್ಟಿದ್ನಾ? ಇಲ್ಲ ನಿಮ್ಮ ಓಡಾಟಕ್ಕೆ ಏನಾದ್ರು ತೊಂದರೆ ಕೊಟ್ಟಿದ್ನಾ? ಯಾವುದೂ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಬಂದು ಹೊಡಿತೀರಿ ಅನ್ನೋದಾದರೆ, ಕೊಲ್ತೀರಿ ಅನ್ನೋದಾದರೆ ಅದಕ್ಕೊಂದು ಉದ್ದೇಶ ಬೇಕಲ್ಲ. ಸ್ಪಷ್ಟವಾಗಿ ಒಪ್ಕೊಳ್ಳಿ. ಯಾಕೆ ಫಾಜಿಲ್ ತಮ್ಮ ಹಣವನ್ನು ಕೊಡ್ತಾನೆ, 5 ಲಕ್ಷವನ್ನು ಯಾಕೆ ಕೊಡ್ತಾನೆ? ಕೊಡೋದು ಯಾಕೆ? ರಿವೆಂಜ್ ಅಂದರೆ. ಮತ್ತು ಧರ್ಮ ಇಲ್ಲದೆ ಅವ್ನು ಯಾಕೆ ರಿವೆಂಜ್ ಕೊಡ್ತಾನೆ? ಸುಮ್ಮನೆ ರಿವೆಂಜ್ ಕೊಡ್ತಾನೇನು? ಅಗತ್ಯ ಇಲ್ಲದೆ ಪ್ರವೀಣ್ ನೆಟ್ಟಾರ್ನ ಹೊಡಿತೀರೇನು? ಇಲ್ಲ. ಅಂದರೆ ನೀವು ಎಲ್ಲೋ ಕೂತ್ಕೊಂಡು ಸೌಹಾರ್ದತೆ, ಶಾಂತಿ ಬೋಧನೆ ಮಾಡ್ತಾ, ನಾವು ಹಂಗಿಲ್ಲ, ಇದಕ್ಕೆ ಧರ್ಮ ಲೇಪನ ಮಾಡಬೇಡಿ ಅಂತ ಬೀದಿಲಿ ಬಂದು 5-6 ಜನ ಗುಂಪಿನಲ್ಲಿ ಬಂದು ಅವನನ್ನು ಹೊಡೆದಂಥ ಆ ಕ್ರೂರತೆಯಾಗಿ ಅವನನ್ನು ಕೊಚ್ಚಿ ಕೊಂದಂಥವ್ರು ಮುಸಲ್ಮಾನರೇ ಆಗಿರ್ಬೇಕಾದ್ರೆ ಧರ್ಮ ಲೇಪನ ಮಾಡಬೇಡಿ ಅಂದರೆ ಒಂದು ಕೆಲಸ ಮಾಡಿ. ಇಡೀ ಮುಸ್ಲಿಂ ಸಮುದಾಯ ನಾವು ಅವ್ರ ಪರ ಇಲ್ಲ, 6 ಜನರ ವಿರುದ್ಧ ಇದ್ದೀವಿ, ನಾವು ಯಾರೂ ಕೂಡ ಆತನಿಗೆ ಶುರುಟಿ ಕೊಡೋದಿಲ್ಲ, ನಾವು ಯಾರೂ ಅವರಿಗೆ ಬೇಲ್ ಕೊಟ್ಟು ಆಚೆ ಕರ್ಕೊಬರೋದಿಲ್ಲ ಅಂತ ಹೇಳಿ ನಾವು ಧರ್ಮ ಲೇಪನ ಮಾಡೋದಿಲ್ಲ. ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರಿಗೂ ನಾವು ಮಸೀದಿಯಲ್ಲಿ ಅವಕಾಶ ಕೊಡೋದಿಲ್ಲ, ಯಾರೂ ನಾವು ಅವ್ರ ಜೊತೆಗೆ ನಿಲ್ಲೋದಿಲ್ಲ, ನಾವು ಯಾರೂ ಅವ್ರಿಗೆ ಬೇಲ್ ವ್ಯವಸ್ಥೆ ಮಾಡೋದಿಲ್ಲ, ನಾವು ಯಾರೂ ಅವ್ರ ಪರ ವಕಾಲತ್ ವಹಿಸೋದಿಲ್ಲ ಅಂತ ಹೇಳಿ ಆಗ ನಾವು ಧರ್ಮಲೇಪನ ಮಾಡೋದಿಲ್ಲ. ಎಲ್ಲವನ್ನೂ ಮಾಡ್ತೀರಿ, ಕೊನೆಗೆ ನಮ್ಗೆ ಹೇಳ್ತೀರಿ ಧರ್ಮಲೇಪನ ಮಾಡಬೇಡಿ ಅಂತ. ನೀವು ಮಾಡೋದೆಲ್ಲ ಅಧರ್ಮದ ಕೆಲಸ, ಹೇಳೋದು ಧರ್ಮದ ಮಾತುಗಳು. ಇದು ಬೇಡ ಅಂತಲೇ ನಾವು ನೇರವಾಗಿ ಹೇಳ್ರಿ. ನಾವು ಹೇಳ್ತಿದ್ದೀವಲ್ಲ, ನೇರವಾಗಿ ಹೇಳಿ, ನೀವು ನೇರವಾಗಿ ಬದುಕಿ. ಯಾಕೆ ನೀವು ನಾಟಕ ಆಡ್ತೀರಿ? ಇದು ಗ್ಯಾಂಗ್ ವಾರ್ ಅಂತ ಹೇಳ್ತೀರಿ, ಅದಕ್ಕೆ ದಾಖಲೆ ಬೇಕಲ್ಲ. ದಾಖಲೆ ಇಲ್ಲದೆ ಗ್ಯಾಂಗ್ ವಾರ್ ಅಂತ ಹೇಳಬಾರ್ದು. ಪ್ರತೀಕಾರ ಹತ್ಯೆ ಸರಣಿಗೆ ಕೊನೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನು ಹೇಳ್ತೀರಿ? ಪ್ರತೀಕಾರ ಅಂದರೆ ಕೊಲೆನೇ ಪ್ರತೀಕಾರವಾ ಅಂತ. ನನಗೆ ಆರಂಭ ಎಲ್ಲಾಯಿತು ಅನ್ನೋದನ್ನು ಯೋಚಿಸದೆ ಅಂತ್ಯ ಹೇಗಾಗುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋದರೆ ನೀವು ಅಂತ್ಯವನ್ನು ನಿಲ್ಲಿಸಬಾರ್ದು. ಯಾವಾಗಲೂ ಹರಿಯೋ ನೀರನ್ನು ಅಲ್ಲಿ ಹೋಗಿ ತಡೆಯೋದಲ್ಲ, ಎಲ್ಲಿ ಲೀಕ್ ಆಗಿದೆಯೋ ಅಲ್ಲಿ ತಡಿಬೇಕು ಅಂತ. ಈಗ ಡ್ಯಾಮ್ ಲೀಕ್ ಆಗಿರುತ್ತೆ, ನೀವು ಹರಿಯೋ ನೀರಿಗೆ ಗೇಟ್ ಹಾಕು ನಿಲ್ಲಿಸು ಅಂದರೆ ಸಾಧ್ಯ ಇಲ್ಲ. ನೀವು ಎಲ್ಲಿ ಆರಂಭವೋ ಅಲ್ಲಿ ಅದಕ್ಕೆ ಕೊನೆ ಮಾಡಬೇಕು. ಇವ್ರು ಏನು ಮಾಡ್ತಿದ್ದಾರೆ, ಆರಂಭವನ್ನು ನೋಡದೆ ಎಲ್ಲಿಂದ ಆರಂಭವಾಗ್ತಿದೆ, ಯಾಕೆ ಆರಂಭವಾಗ್ತಿದೆ, ಯಾವ ಉದ್ದೇಶಕ್ಕೆ ಇದು ನಡೀತಿದೆ ಅನ್ನೋದನ್ನು ಯೋಚನೆ ಮಾಡದೆ ಪ್ರತೀಕಾರ ನಿಲ್ಲಿಸಿ ಸರಣಿ ಕೊಲೆಗಳನ್ನು ನಿಲ್ಲಿಸಿ. ಕರಾವಳಿ ಭಾಗದಲ್ಲಿ ಪ್ರತೀಕಾರದ ಸನ್ನಿವೇಶಗಳು ಯಾಕೆ ಸೃಷ್ಟಿಯಾಗ್ತಾ ಇದೆ ಅಂತ. ಒಂದು, ಕಳೆದುಕೊಂಡ ನೋವು, ತನ್ನ ಸಹಪಾಠಿಯನ್ನು, ತನ್ನದ್ದೇ ಜೊತೆಯಲ್ಲಿದ್ದ ವ್ಯಕ್ತಿಯನ್ನು ಕಳೆದುಕೊಂಡ ನೋವು. ಇನ್ನೊಂದು ಅವರ ಕ್ರೌರ್ಯ. ಈಗ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕೊಳ್ಳೋದು ಮಾತ್ರ ಅಲ್ಲ, ಪ್ರತಿ ಕಡೆ ಅವರ ಇನ್ನೊಂದು ಟಾರ್ಗೆಟ್ ಫಿಕ್ಸು, ಇನ್ನೊಂದು ಟಾರ್ಗೆಟ್ ಮಾತ್ರ ಅಲ್ಲ, ಅದರ ಕ್ರೌರ್ಯ ಎಷ್ಟಿದೆ ಅನ್ನೋದು ನಮಗೆ ಇಲ್ಲಿ ಕುಳಿತಿರ್ತಕ್ಕಂಥ ನಿಮಗೆ ಅರ್ಥ ಆಗಲ್ಲ. ಅದು ಫೀಲ್ಡ್ನಲ್ಲಿರೋರಿಗೆ ಅರ್ಥ ಆಗ್ತಾ ಇರುತ್ತೆ. ಈಗ ಅಪ್ಪನನ್ನು ಕಳ್ಕೊಂಡವನು ಮುಂದೆ ನಿಂತ್ಕೊಂಡು ಶೋಕಿ ಕೊಡೋದು, ಮಗನನ್ನು ಕಳ್ಕೊಂಡು ಮುಂದೆ ನಿಂತ್ಕೊಂಡು ಶೋಕಿ ಕೊಡೋದು, ಅಲ್ಲಿ ಅವರನ್ನು ಕಿಚಾಯಿಸೋದು, ಅವರನ್ನು ಮತ್ತೆ ಎಲ್ಲೋ ಪೋಸ್ಟ್ ಮಾಡೋದು, ಮತ್ತೇನೋ ಹಾಕೋದು, ವಿಕೃತಿಯನ್ನು ಮೆರೆಯೋದು, ಸುಹಾಸನ ಫೋಟೋಗಳನ್ನು ಎಷ್ಟು ಕೆಟ್ಟದಾಗಿ ಬಿಂಬಿಸಿ ಪೋಸ್ಟ್ ಮಾಡೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಒಂದು ಇದು ಸೃಷ್ಟಿಯಾಗುತ್ತೆ, ಒಂದು ಕೋಪ, ಆ ಪ್ರಚೋದನೆಗೆ ಒಳಗಪಡ್ತಾರೆ. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸೈದ್ಧಾಂತಿಕವಾಗಿ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರೋದು, ಹಿಂದೂ ವಿರೋಧಿ ಚಟುವಟಿಕೆಗಳು ಯಥೇಚ್ಛವಾಗೋದು. ಇನ್ನು ಸುಹಾಸ್ ಇಲ್ಲ, ನಮ್ಮನ್ನು ತಡೆಯೋರು ಯಾರು ಅನ್ನೋ ಹಂತಕ್ಕೆ ಹೋಗಿ ನೀವು ಏನು ಬೇಕಾದರೂ ಮಾಡ್ತೀವಿ ಅಂದಾಗ ಮತ್ತೊಬ್ಬ ಸುಹಾಸ್ ಹುಟ್ಕೊಳ್ತಾನೆ. ನೋಡಿ, ಮತ್ತೊಬ್ಬ ಸುಹಾಸ್ ಹುಟ್ಟಬಾರ್ದು ಅಂತ ಅನ್ನೋದಾದರೆ ನೀವು ನಿಮ್ಮ ಜಿಹಾದಿ ಕೃತ್ಯಗಳನ್ನು ನಿಲ್ಲಿಸಬೇಕೇ ಹೊರತು ಪ್ರತೀಕಾರ ನಿಲ್ಲಿಸಿ ಏನು ಬೇಡಿ. ಪ್ರತೀಕಾರ ನಿಲ್ಲುತ್ತೆ, ಸತ್ಯ ಹೇಳ್ತೀವಿ, ಪ್ರತೀಕಾರ ನಿಂತೋಗುತ್ತೆ. ನೀವು ನಿಮ್ಮ ಜಿಹಾದಿ ಕೃತ್ಯಗಳನ್ನು ನಿಲ್ಲಿಸಿ. ಫಸ್ಟ್ ನೀವು ಅಲ್ಲಿ ಮಾಡ್ತಕ್ಕಂಥ ಕಳ್ಳತನವನ್ನು ನಿಲ್ಲಿಸಿ. ನೀವು ಅಲ್ಲಿ ಮಾಡ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಏನು ನೀವು ಸರಣಿ ಅವರನ್ನು ಆಮಿಷಕ್ಕೊಳಪಡಿಸಿ ಅವ್ರ ಮೇಲೆ ಏನು ದೌರ್ಜನ್ಯ ಸಿಗ್ತೀರಿ ಅದನ್ನು ನಿಲ್ಲಿಸಿ. ಲವ್ ಜಿಹಾದ್ನ ನಿಲ್ಲಿಸಿ. ನೀವು ಇದು ಯಾವುದನ್ನು ನಿಲ್ಲಿಸ್ದೆ, ಟಾರ್ಗೆಟ್ ಹಿಂದೂ ಕಾರ್ಯಕರ್ತರನ್ನು ಮಾಡದೆ ನಿಮ್ಮ ಪಾಡಿಗೆ ನೀವು ಸಹಜೀವನವನ್ನು ಸಹಬಾಳ್ವೆ ಜೀವನವನ್ನು ನೀವು ಮಾಡಿದ್ದೇ ಆದರೆ ಪ್ರತೀಕಾರ ಬರೋದೇ ಇಲ್ಲ. ನೀವು ಕೆಣಕಿ
ನೀವು ಮತ್ತೆ ಬೇಕು ಬೇಕು ಅಂತ ಮಾಡ್ತಾ ನೀವೆಲ್ಲವನ್ನೂ ಮಾಡ್ತಾ ಸಮಾಜವನ್ನು ಸುಮ್ಮನಿರು, ಕೈ ಕಟ್ಕೊಂಡಿರು ಅಂತ ಅಂದರೆ ಕೈ ಕಟ್ಟಿ ಕೂರುವ ಸಮಾಜ ಯಾವುದು? ಹಿಂದೂ ಸಮಾಜ ಕೈ ಕಟ್ಟಿ ಕೂರೋದಕ್ಕೂ ಸಾಧ್ಯವೇ ಇಲ್ಲ. ನಾವು ಬೇಕು ಅಂತ ಪ್ರತಿಕಾರವನ್ನು ಮಾಡೋದಿಲ್ಲ, ಬೇಕು ಅಂತ ನಮ್ಮ ಯುವಕರು ಆಕ್ರೋಶಕ್ಕೊಳಗಾಗೋದಿಲ್ಲ. ನೀವು ಕೆಣಕಿದ್ರೇ ಆಕ್ರೋಶಕ್ಕೊಳಗಾಗೋದು. ಕೆಣಕುವವರನ್ನು ಮೊದಲು ನಿಲ್ಲಿಸಿ, ಕೆಣಕುವವರನ್ನು ಸುಮ್ಮನೆ ಮಾಡಿ. ಪೊಲೀಸ್ ಇಲಾಖೆಗೆ ನಾನು ಹೇಳ್ತೀನಿ, ಸಾಧ್ಯ ಆದರೆ ಈ ಕೆಲಸವನ್ನು ನೀವು ಮಾಡಿ. ಈ ಕೆಲಸ ಮಾಡದೆ